ಸುರುಚಿ ನಮ್ಮ ಚಾನಲಿಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬರ್ತ್ಡೇ ಸ್ಪೆಷಲ್ ಮಾವಿನ ಹಣ್ಣಿಂದು ಕೇಕ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು ಇದ್ದಾವೆ, ಅದನ್ನ ನೋಡ್ಕೊಳ್ಳೋಣ. ಜೊತೆಲಿ ಹಾಗೆ ಇನ್ನೂ ಎಕ್ಸ್ಟ್ರಾ ಸಾಮಗ್ರಿಗಳೆಲ್ಲ ಬೇಕು, ಸೇರಿಸ್ತಾ ಹೋಗೋಣ, ನೋಡ್ಕೊಳ್ಳಿ. ನಾವು ಮಾವಿನ ಹಣ್ಣು ಮಿಕ್ಸಿ ಜಾರಿಗೆ ಹಾಕೋಣ. ಕರೆಕ್ಟಾಗಿ 1 ಕಪ್ ಇದೆ ಇದು ಮಾವಿನ ಹಣ್ಣು. ತುಂಬ ಸ್ವೀಟ್ ಇರೋ ಮಾವಿನ ಹಣ್ಣೆ ತಗೊಂಡಿದ್ದೀನಿ, ಇಲ್ಲಾಂದರೆ ಚೆನ್ನಾಗಾಗಲ್ಲ, ಹುಳಿ ಹುಳಿ ಅನಿಸುತ್ತೆ. ಇದರಲ್ಲಿ ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ, ಸಕ್ಕರೆ ನಾನು ಸ್ವಲ್ಪ ಸ್ವಲ್ಪ ತಗೊಂಡು ಮಿಕ್ಸ್ ಮಾಡ್ತೀನಿ. ಇದು 1/4 ಕಪ್ ಇದೆ ಸಕ್ಕರೆ. ಜೊತೆಲಿ ಕೆನೆ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆನೆ ಹಾಕಿದರೆ ಮಲಾಯಿ ಇರುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಕ್ಸ್ ಮಾಡೋಣ. ಈ ಮಿಕ್ಸಿಗೆ ಹಾಕ್ಬಿಟ್ಟು ಸ್ಮೂತಿ ಮಾಡೋಣ. ನೋಡಿ ಹೇಗಾಗಿದೆ, ಒಳ್ಳೆ ಕಲರ್ ಬಂದಿದೆ. ಈಗ ಒಳ್ಳೆ ಕಲರ್ ಬಂದಿದೆ. ಈಗ ನಮ್ಮ ಕೇಕ್ ಚೆನ್ನಾಗುತ್ತೆ. ಒಳ್ಳೆ ಕಲರ್ ಬಂದಿದೆ ನೋಡಿ, ಚೆನ್ನಾಗಿ ಕೇಕ್ ಆಗುತ್ತೆ. ನಾವು ಎಕ್ಸ್ಟ್ರಾ ಕಲರ್ಸ್ ಏನು ಆಡ್ ಮಾಡಬೇಕಾಗಿಲ್ಲ. ಇನ್ನೊಂದ್ಸಲ ಇದು ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಪ್ಯೂರಿ ಆಗಿದೆ, ಇದು ಗಟ್ಟಿಯಾಗಿ ಸ್ಮೂತಾಗಿ. ಈ ಪ್ಯೂರಿನ ಇವಾಗ ರವೆಯಲ್ಲಿ ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡೋಣ. ತುಂಬ ಸ್ಮೂತಾಗಿನೂ ಮಾಡಬಾರ್ದು. ನೋಡಿ, ಇವಾಗ ಇದು 15 ಮಿನಿಟ್ಸು ಮುಚ್ಚಿಡೋಣ. ನಾವು ರೆಸ್ಟ್ ಕೊಡೋಣ. ಅದಕ್ಕೆ ತುಪ್ಪ ಹಾಕೋಣ. ನಾವೀಗ ತುಪ್ಪ ಹಾಕ್ತಿದ್ದೀವಿ. ಟೀಸ್ಪೂನ್ ಹಾಕಿದ್ದೀನಿ. 4 ಸ್ಪೂನ್ಸ್. ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಗೋಡಂಬಿ, ಬಾದಾಮಿ, ಈ ಥರ ಸ್ವಲ್ಪ ಸ್ವಲ್ಪ ಐಟಮ್ಸು ಹಾಕೋಣ. ಆಮೇಲೆ ಮತ್ತೆ ಗಾರ್ನಿಷಿಂಗ್ ಮಾಡೋಣ. ಚೇರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ತಿನ್ನೋಕ್ಕೆ. ಈ ಗಾರ್ನಿಷಿಂಗ್ ಇರಲಿ ಅಲ್ಲಿದೆ ಅದು ತಿನ್ನೋಕ್ಕೆ. ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್. ಸ್ಟಾರ್ಟ್. 1 ಪಿಂಚಷ್ಟು ಬೇಕಿಂಗ್ ಸೋಡಾ. ಕೆನೆ ಹಾಲು ಆಕ್ಟಿವೇಟ್ ಆಗುತ್ತೆ. ಇವಾಗ ಸ್ವಲ್ಪ ಹನಿ ಹಾಕೊಂಡಿದ್ವಿ. ಇವಾಗ
ಸ್ವಲ್ಪ ಹನಿ ಹಾಲು ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಮ್ಮದು ಕೇಕ್ ಟಿನ್ನಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಮಾಡ್ತಿದ್ದೀನಿ ಬೇಗನೆ. ಪ್ರೀ ಹೀಟ್ ಕಡಾಯಿಲಿ ನಾವು ಕೇಕು ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. 45ಇಂದ ಹಿಡ್ಕೊಂಡು 50 ಮಿನಿಟ್ಸ್ವರೆಗೂ. ನಾವಿವಾಗ ಆಗಿದೆಯಾ ಅಂತ ನೋಡೋಣ. ಪಿಕ್ ಹಾಕ್ಬಿಟ್ಟು ನೋಡೋಣ. ಕ್ಲೀನಾಗಿ ಬಂದಿದೆ ಟೂತ್ ಪಿಕ್ಕು. ಸೊ ಈ ಥರ ಕ್ಲೀನಾಗಿ ಬಂದಿದೆ. ಆಫ್ ಮಾಡ್ತೇನೆ. ಅಣ್ಣ ಅಲ್ವಾ? ಒಂದೇ ನಿಮಿಷ. ಫುಲ್ ತಗೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಕೇಕು. ಒಂದು ಬೈಟ್ ನೋಡೋಣ. ನಂಗೆ ಮ್ಯಾಂಗೋ ತುಂಬ ಇಷ್ಟ. ಯಮ್ಮಿ. ಪಾಸ್ ಮಾಡಲ. ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ನಮ್ಮ ಚಾನಲ್ಗೆ.